ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋ ಮಾಡೋಕ್ಕೆ ಕಾರಣ ಏನಂದರೆ, ನನಗೆ ಇವತ್ತಿಗೆ 100 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆ 100% ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ದಯವಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ಮತ್ತು ಇವತ್ತು ನಂಗೆ ತುಂಬ ಖುಷಿ ಆಗ್ತಿದೆ. 100 ಜನ ಅಂದರೆ ಸಾಮಾನ್ಯನ? ಅವರೆಲ್ಲ ನನ್ನದೇನು ಅಂದರೆ ಒಂದು ಕಮೆಂಟ್ ಕೂಡ ನನಗೆ ತುಂಬಾ ಮುಖ್ಯ. ಯಾಕಂದರೆ ನಾವು ಒಂದು ಸ್ಟೆಪ್ ಇಡ್ತಾ ಇದ್ದೀವಿ ಅಂದರೆ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕಿರುತ್ತಲ್ವ. ಹಾಗಾಗಿ ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು, ಅಷ್ಟೇ ನಾನು ಕೇಳ್ಕೊಳ್ಳೋದು. ಮತ್ತು ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳಕ್ಕೆ ಬಂದರೆ, ಇವತ್ತಿಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಚಾನಲ್ ಸ್ಟಾರ್ಟ್ ಮಾಡಿಲ್ಲ. ಯೂಟ್ಯೂಬ್ ಚಾನಲ್ ನನ್ನ ಮೊದಲೇ ಇತ್ತು. ನಾನು ಏನೂ ವೀಡಿಯೋಸ್ ಅದು ಅಪ್ಲೋಡ್ ಮಾಡಿರಲಿಲ್ಲ. ಮೊನ್ನೆ ಜೂನ್ 9th ನಾನು ಸ್ಟಾರ್ಟ್ ಮಾಡಿದ್ದು. ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ನನಗಿರಲಿ. ಇಷ್ಟು ದಿನ ನನ್ನ ಮಗನ ವೀಡಿಯೋಸ್ ಹಾಕ್ತಾಯಿದ್ದೆ. ನನಗೂ ಸ್ವಲ್ಪ ಸಪೋರ್ಟ್ ಮಾಡಲಿ, ಸಬ್ಸ್ಕ್ರೈಬ್ ಮಾಡಲಿ ಅಂತ ಕಾಯ್ತಾ ಇದ್ದೆ. ನನಗೆ ಹೇಗೆಲ್ಲ ಮಾಡಬೇಕಂತ ಗೊತ್ತಿರಲಿಲ್ಲ. ದಯವಿಟ್ಟು ನನಗೆ ನಿಮ್ಮ ಸಪೋರ್ಟ್ ಇತ್ತಂದು ಖಂಡಿತ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಐಡಿಯಾಸ್ ಬರುತ್ತೆ. ದಯವಿಟ್ಟು ನನಗೆ ಒಳ್ಳೆ ರೀತಿ ಸಪೋರ್ಟ್ ಮಾಡಿ. ನಾನಿರೋದು ಹಳ್ಳೀಲಿ. ನನ್ನ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ನಾನು ಹೇಳ್ಕೊತೀನಿ. ನನ್ನದೇ ಗಾರ್ಡನ್ ಬಗ್ಗೆ ನಾನು ಹೇಳ್ತೀನಿ. ನನಗೇನೆಲ್ಲ ನನ್ನ ಗಾರ್ಡನ್ಗೆ ಏನೆಲ್ಲ ಇದು ಮಾಡಬೇಕು ಅಂದರೆ ಐಡಿಯಾಸ್ ಕೊಡ್ತೀನಿ. ಗಾರ್ಡನಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಆ ಗಿಡಗಳನ್ನೆಲ್ಲ ಹೇಗೆಲ್ಲ ಬೆಳೆಸಬೇಕು ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ನನ್ನ ಮನೆ ಹತ್ರ ಯಾವ್ದ್ಯಾವ್ದು ಗಿಡ ಇದೆ, ಅದು ಎಷ್ಟು ಯಾವ್ದ್ಯಾವ್ದು ವೆರೈಟಿ ಇದೆ, ಮತ್ತು ಅದು ಎಷ್ಟು ದಿವಸದ ಗಿಡ ಅಂತಲೂ ನಾನು ಹೇಳ್ತೀನಿ. ನನ್ನ ಮನೆ ಪರಿಸರ ಎಷ್ಟು ಚೆನ್ನಾಗಿದೆ ಅಂದರೆ, ಯಾರಾದರೂ ಸಿಟಿಲಿಂದ ಹಳ್ಳಿಗೆ ಬಂದರೆ ಈ ಮನೆ ಬಿಟ್ಟು ಹೋಗೋದೇ ಇಲ್ಲ. ಅಷ್ಟು ವೆದರ್ ತುಂಬ ನನ್ನ ಮನೆ ಬಾಜುಕಿನೇ ಹೊಲ ಐತ್ರಿ. ಅದು ಎಷ್ಟು ಅದ್ಭುತವಾಗಿ ಬೆಳಿಗ್ಗೆ ಅಂತೂ ಸೂರ್ಯೋದಯ ಅಂತೂ ಕಣ್ಣು ತುಂಬ್ಕೋಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಮನೆ ಕಾಲಿಟ್ರೆ ಸಾಕು ಹಣ್ಣುಗಳ ಗಿಡ ಇದೆ. ಆರಾಮಾಗಿ ತಿಂದ್ಕೊಂಡು ಉಂಡ್ಕೊಂಡು ಆರಾಮಾಗೇ ಇದ್ದೀನಿ. ನಾನು ಫಸ್ಟು ಉಡುಪಿಲಿದ್ದೆ. ಅದಕ್ಕೂ ಮೊದಲು ನಾನು ಹಳ್ಳಿಲೇ ಇದ್ದೆ. ಅದಾದಮೇಲೆ ಎಜುಕೇಷನ್ಗಂತ ಮುಂದೆ ಹೋಗೋಕ್ಕಾಯಿತು. ನನ್ನ ಭಾಳೇನು ಎಜುಕೇಷನ್ ಆಗಿಲ್ಲ, 12th ಅಷ್ಟಾಗಿದೆ. PUC ಮುಗಿಸಿದ್ದೀನಿ. ಆಮೇಲೆ ಮದುವೆ ಆಯಿತು. ಅಮ್ಮಂಗೆ ಹೆಲ್ತ್ ಅಪ್ಸೆಟ್ ಆಗೋ ಕಾರಣದಿಂದ ನನ್ನ ಪಪ್ಪ ಮಮ್ಮಿ ಇಲ್ಲ. ನಿಮ್ಮ ಸಪೋರ್ಟ್ ಇರಲಿ ದಯವಿಟ್ಟು. ನನಗೆ ಒಳ್ಳೆ ರೀತಿ ನನ್ನ ಗಂಡನ ಸಪೋರ್ಟ್ ಇದೆ. ಯಾವುದೇ ರೀತಿ ಫೇಕ್ ಇಲ್ಲ. ನಾವು ಯಾವುದೇ ರೀತಿ ಮೋಸ ಮಾಡ್ತಿಲ್ಲ, ಯಾರಿಗೂ ಏನೋ ಅನ್ಯಾಯ ಮಾಡ್ತಾ ಇಲ್ಲ. ನಾವು ಯೂಟ್ಯೂಬಿಗೆ ಬರೋಕ್ಕೆ ಕಾರಣ ಏನಂದರೆ, ನಮ್ಮದು ಹೇಗಿರುತ್ತೆ ಪ್ರಪಂಚ, ಒಂದು ಜಗತ್ತಿಗೆ ತೋರಿಸ್ಬೇಕಲ್ಲ. ಹಾಗೆ ನನ್ನದು ಉದ್ದೇಶ ಅನ್ನೋದಕ್ಕಿಂತ ಸಣ್ಣ ಪುಟ್ಟ ಐಡಿಯಾಸ್ ಕೊಡ್ತೀನಿ. ನಂಗೆ ಚಿಕ್ಕದರಲ್ಲೇ ಖುಷಿ ಪಡೋ ಆಸೆ ಐತಿ. ನನಗೆ ದೊಡ್ಡ ಗಿಫ್ಟೇ ಬೇಕಂತಿಲ್ಲ, ಚಿಕ್ಕದರಲ್ಲೇ ಖುಷಿ ಪಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಇದು ಮುಖ್ಯ ಈ ವ್ಲಾಗ್ ಮಾಡೋಕ್ಕೆ ಕಾರಣ ಏನಂದರೆ, ನನಗೆ ಫಾಲೋವರ್ಸ್ ಜಾಸ್ತಿ ಆಗ್ಬಿಟ್ಟಲ್ಲ, ನನಗೆ ಸಬ್ಸ್ಕ್ರೈಬರ್ಸ್ಗೋಸ್ಕರ ಇದು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡಿ. ಯಾರೂ ನನ್ನನ್ನು ನನ್ನ ವೀಡಿಯೋಸ್ನ ಇಗ್ನೋರ್ ಮಾಡಬೇಡಿ. ನಿಮ್ಮದು ಒಂದೊಂದು ಕಮೆಂಟು, ಒಂದೊಂದು ಲೈಕು ನಂಗೆ ತುಂಬ, ಇದಕ್ಕೇನಿಲ್ಲ ಅಂದರೂ ಒಂದು 10 ಲೈಕ್ಸ್ ಅಂತ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ವೀಡಿಯೋಸ್ ಎಲ್ಲ 10 ಲೈಕ್ಸ್ ಆದರೂ ಸಿಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಂಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ಯಾಕ್.